ಇಮೇಜಸ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಡೈರೆಕ್ಷನ್ ಇದೆ, ಕಲರ್ ಸೆಟ್ಟಿಂಗ್, ಸ್ಟಾರ್ಟಿಂಗ್ ಬಟನ್ ಕೊಟ್ಟರೆ ಈ ಥರ ಸ್ಟಾರ್ಟ್ ಆಗುತ್ತೆ ನೋಡಿ. ಮನೇಲೆ ಕುತ್ಕೊಂಡಿರೋ ಹೆಣ್ಮಕ್ಳು, ಜಾಬ್ ಇಲ್ಲ ಅಂದವರು, ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ಲ ಅಂತ ಮಹಿಳೆಯರು ದಿನಕ್ಕೆ ಸರ್ 3 ರಿಂದ 4 ಸಾವಿರ ಸಂಪಾದನೆ ಮಾಡ್ಕೋಬಹುದು. ಏನು ಎಜುಕೇಶನ್ ಏನು ಬೇಡ, ಕಮ್ಮಿನೇ ಜಾಗ ಸಾಕು, 4x4 ಸಾಕು. ಇದ್ರ ಮುಂದೆನೆ ಕುತ್ಕೊಬೇಕು ಅಂತ ಏನಿಲ್ಲ ಸರ್, ಬೇರೆ ಕೆಲಸನೂ ಕೂಡ ಮಾಡ್ಕೋಬಹುದು. ಬೀಟ್ ವರ್ಕ್, ಜರಿ ಮತ್ತೆ ಥ್ರೆಡ್ ವರ್ಕ್, ಮಲ್ಟಿ ಕಲರ್ಸ್, 3D ಸರ್, ಕಟ್ ವರ್ಕ್ ಸರ್, ಥ್ರೆಡ್ ವರ್ಕ್, ಬೀಟ್ ವರ್ಕ್ ಆಗಿರ್ಬೋದು, ಬಟರ್ಫ್ಲೈ ಮಾಡಲ್, ಬ್ಯಾಕ್ ಮತ್ತೆ ಫ್ರಂಟ್ 2 ಕಡೆ ಪಂಚ್ ಮಾಡುತ್ತೆ. ಕೇವಲ 1 ಲಕ್ಷ ಕಟ್ಟಿದ್ರೆ ಸಾಕು ಸರ್, ನಾವು EMI ಆಪ್ಷನ್ಸ್ ನಿಮಗೆ ಮಾಡ್ಕೊಡ್ತೀವಿ. ನಾವು ಟ್ರೈನಿಂಗ್ ನ ಕೊಡ್ತೀವಿ ಸರ್, ಮಿಷಿನ್ ಜೊತೆನೆ ಫ್ರೀ ಆಗಿ ಕೊಡ್ತಾ ಇದೀವಿ. ಫ್ರೀ ಡೆಲಿವರಿ ಕೂಡ ಇರುತ್ತೆ ಸರ್. ನೀವು ಬಂದು ಮೋಸ್ಟ್ಲಿ ಎಂಬ್ರಾಯ್ಡರಿ ಮಿಷನ್ ಮ್ಯಾನುಫ್ಯಾಕ್ಚರರ್? ಹೌದು ಸರ್, ನಮ್ಮ ಓನ್ ಮ್ಯಾನುಫ್ಯಾಕ್ಚರ್ ಸರ್ ಇದು. ಸೊ ಎಷ್ಟು ವರ್ಷದಿಂದ ಮಾಡ್ತೀರಾ ಸರ್? 8 ವರ್ಷದಿಂದ ಇದೆ ಸರ್. 8 ವರ್ಷದಿಂದ. ಹೌದು. ಮನೇಲೆ ಕುತ್ಕೊಂಡಿರೋ ಹೆಣ್ಮಕ್ಳು, ಜಾಬ್ ಇಲ್ಲ ಅಂದವರು ಎಲ್ಲರೂ ಮಾಡ್ಬೋದು ಸರ್. ಈಗ ಮನೇಲೇ ಇರ್ತಾರೆ, ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ಲ ಅಂತ ಮಹಿಳೆಯರು ಕೂಡ ನಮ್ಮ ಮಿಷಿನ್ ನ ಆಪರೇಟರ್ ಮಾಡ್ಬೋದು ಸರ್. ಸೊ ಇದು ಜಾಗ ಬಂದು ಸ್ವಲ್ಪ ಕಡಿಮೆನೆ ಸರ್, ಕಡಿಮೆ ಜಾಗ ಇದೆ. ಇಲ್ಲಿ ನೋಡ್ಬೋದು, ಇದು 5x7 ಇದೆ. ಕಮ್ಮಿನೇ ಜಾಗ ಸಾಕಾಗುತ್ತೆ ಸರ್, ಜಾಸ್ತಿ ಏನು ಕರೆಂಟ್ ಬೇಕಾಗಿಲ್ಲ. ಒಬ್ರು ಹೇಳ್ತಾರೆ ಕರೆಂಟ್ ಜಾಸ್ತಿ ಬೇಕು ಅಂತ, ಇದಕ್ಕೆ ಕರೆಂಟ್ ಜಾಸ್ತಿ ಏನು ಬೇಕಾಗಿಲ್ಲ, ಸ್ಪೇಸ್ ಕೂಡ ಜಾಸ್ತಿ ಏನು ಬೇಕಾಗಿಲ್ಲ ಸರ್. ನೀವು ತಿಂಗಳಿಗೆ 50 ರಿಂದ 60 ಸಾವಿರ ಸಂಪಾದನೆ ಮಾಡ್ಕೋಬಹುದು ಸರ್. ದಿನಕ್ಕೆ ಸರ್ 3 ರಿಂದ 4 ಸಾವಿರ ಸಂಪಾದನೆ ಮಾಡ್ಕೋಬಹುದು ಸರ್. ಸರ್ ಬಿಸ್ನೆಸ್ ನೀವು ಯಾವ ತರ ಬಿಲ್ಡ್ ಮಾಡ್ಕೋಬೇಕು ಅಂತ ಅಂದ್ರೆ ಆನ್ಲೈನ್, ಈಗ ಎಲ್ಲ ಆನ್ಲೈನ್ ಅಲ್ಲಿ ಇದೆ. ಆನ್ಲೈನ್ ಅಲ್ಲಿ ನೀವು ಹಾಕೋಬಹುದು. ಮತ್ತೆ ನಿಮ್ಗೆ ಯಾರ ಟೈಲರಿಂಗ್ ಅಂಗಡಿಯವರು ಪರಿಚಯ ಇದ್ರೆ ಟೈಲರಿಂಗ್ ಅಲ್ಲೂ ಮಾಡ್ಕೋಬಹುದು. ಇಲ್ಲಾಂದ್ರೆ ಮನೇಲೆ ಕುತ್ಕೊಂಡು ನೀವು ಮಾಡ್ಕೊಂಡು ಹೊರಗಡೆ ನೀವು ಮಾರ್ಕೆಟಿಂಗ್ ಕೂಡ ಮಾಡ್ಕೋಬಹುದು ಸರ್. ಅಂದ್ರೆ ಸಿಂಗಲ್ ರೂಮ್ ಇದ್ರೆ ಸಾಕು? ಸಿಂಗಲ್ ರೂಮ್ ಇದ್ರೆ ಸಾಕು ಸರ್. ಆಪರೇಟ್ ಮಾಡಕ್ಕೆ ಏನಾದರೂ ಎಜುಕೇಶನ್ ಇರಬೇಕು? ಏನು ಎಜುಕೇಶನ್ ಏನು ಬೇಡ ಸರ್, ಜಸ್ಟ್ 4 ಆಪ್ಷನ್ಸ್ ಇದೆ ನಿಮಗೆ. ಇಲ್ಲಿ ನೋಡ್ಬೋದು, ಮಾನಿಟರ್ ಅಲ್ಲಿ ಕಾಣಿಸ್ತಾ ಇದೆ. ಜಸ್ಟ್ 4 ಆಪ್ಷನ್ಸ್ ಇರುತ್ತೆ. ಸ್ಮಾರ್ಟ್ ಫೋನ್ ಯಾವ ತರ ಯೂಸ್ ಮಾಡ್ತೀರಾ ಸರ್ ನೀವು, ಅದೇ ತರ ಯೂಸ್ ಮಾಡಿದ್ರೆ ಸಾಕು ಸರ್. ಇದು ಸರ್ ಬಂದ್ಬಿಟ್ಟು ಇದು ಮಿರರ್ ವರ್ಕ್ ಡಿಸೈನ್ ಮಾಡ್ಕೋಬಹುದು, ಕಟ್ ವರ್ಕ್ ಮಾಡ್ಕೋಬಹುದು, ಬೀಡ್ಸ್ ಅಟ್ಯಾಚ್ ನ ಮಾಡ್ಕೊಂಡು ಬೀಡ್ಸ್ ಡಿವೈಸ್ ನ ಮಾಡ್ಕೋಬಹುದು ಸರ್. ಈಗ ಆರಿ ವರ್ಕ್ ಎಲ್ಲ ಫೇಮಸ್ ಆಗಿದೆ, ಆರಿ ವರ್ಕ್ ಡಿಸೈನ್ ಕೂಡ ಮಾಡ್ಕೋಬಹುದು ಸರ್. ಸೊ ಇದು ಬಂದು ಬೇಸಿಕ್ ಮಾಡಲ್ಲ ಮೇಡಮ್? ಹೌದು ಸರ್, 2,50,000 ಅಂತ ಹೇಳಿದ್ನಲ್ಲ ಆ ಮಾಡೆಲ್ ಸರ್. ಸರ್ ಇದು ಆಪರೇಟ್ ಮಾಡೋದು ಹೆಂಗೆ ಅಂದ್ರೆ 4 ಆಪ್ಷನ್ಸ್ ಇರ್ತವೆ ಸರ್ ಇದಕ್ಕೆ. ಇದು ನೋಡ್ಬೋದು ನೀವು, 9 ನೀಡಲ್ಸ್ ಇದಾವೆ ಇದಕ್ಕೆ. ಆಟೋಮೆಟಿಕ್ ಟ್ರಿಮ್ಮಿಂಗ್ ಇದೆ ಸರ್, ಆಟೋಮೆಟಿಕ್ ಸ್ಟಿಚಿಂಗ್ ಇದೆ. ಫ್ರಂಟ್ ಒಂದ್ಸತಿ, ಬ್ಯಾಕ್ ಒಂದ್ಸತಿ, 2 ಸ್ಲೀವ್ಸ್ಗೆ ಒಂದೊಂದ್ಸತಿ ನೀವು ಹಾಕೋಬೇಕು. ಇದು ಫ್ರೇಮ್ ಸೆಟ್ ಬಂದ್ಬಿಟ್ಟು 18x20 ಇದೆ ಸರ್. ಇದು ಫ್ರೇಮ್ ಸೆಟ್ ಬಂದ್ಬಿಟ್ಟು ಇದ್ರದ್ದು ಜಾಗ ಎಷ್ಟು ನಿಮಗೆ ಸೈಜ್ ತುಂಬಾ ಜನ ಹೇಳ್ತಾ ಇರ್ತಾರೆ ಜಾಗ ಜಾಸ್ತಿ ಬೇಕು ಕಮ್ಮಿ ಬೇಕು ಅಂತ. ಇದು ಜಾಸ್ತಿ ಏನು ಜಾಗ ಬೇಡ ಸರ್, 4x4 ಸಾಕು ಸರ್. ನೀವು ಕೇವಲ 1 ಲಕ್ಷ ಕಟ್ಟಿದ್ರೆ ಸಾಕು ಸರ್, ನಾವು EMI ಆಪ್ಷನ್ಸ್ ನಿಮಗೆ ಮಾಡ್ಕೊಡ್ತೀವಿ ಸರ್. ಸೊ ಇದರಲ್ಲಿ ಬಂದು ಎಷ್ಟು ಡಿಸೈನ್ ಮಾಡ್ಬೋದು ಪರ್ ಡೇಗೆ? ಸರ್ ಪರ್ ಡೇಗೆ ನೀವು 4 ಡಿಸೈನ್ಸ್ ನ ಮಾಡ್ಬೋದು, 4 ಬ್ಲೌಸಸ್ ನ ಮಾಡ್ಬೋದು. 5 ಯೂನಿಟ್ ಆಗುತ್ತೆ ಸರ್. 5 ಯೂನಿಟ್ ಅಂತ ಅಂದ್ರೆ 20 ರಿಂದ 40 ರೂಪಾಯಿ ಸರ್ ಅಷ್ಟೇ. ಬಟ್ ಆದಾಯ ಮಾಡೋದಂದ್ರೆ 4 ಡಿಸೈನ್ಗೆ ಎಷ್ಟು ಆದಾಯ ಬರುತ್ತೆ ಸರ್? ಈಗ 1 ಡಿಸೈನ್ ನಾವು 1,500, 2,000 ಈ ಥರ ತಗೊಂತೀವಿ ಒಂದೊಂದು ಡಿಸೈನ್ಸ್ಗೆ. ನೀವು ಸಿಂಪಲ್ ಆಗಿರೋ ಡಿಸೈನ್ಸ್ ಅಂದರೆ 500 ರೂಪಾಯಿ, 1,500 ಹಿಂಗಾಗುತ್ತೆ. ನೀವು ಕಮ್ಮಿ ಅಂದ್ರೆ ಒಂದು ದಿನಕ್ಕೆ ನೀವು 2,500 ರಿಂದ 3,000, 4,000 ದುಡ್ಕೋಬಹುದು ಸರ್ ಇದು ಒಂದು ದಿವಸಕ್ಕೆ. ಹೌದು ಸರ್. ಏನು ದಾರಗಳು ತಗೊಂಡ್ರೆ ನೀವು ಒಂದು ಡಿಸೈನ್, ಒಂದು ಬ್ಲೌಸ್ಗೆ ಫುಲ್ ದಾರ ಏನು ಓಡಿಸಲ್ಲ. ಒಂದು 3-4 ದಾರಗಳನ್ನ ತಗೊಂತೀರಿ, ಒಂದು 3-4 ಬ್ಲೌಸಸ್ಗಳನ್ನ ನೀವು ಹಾಕೊಂತೀರಿ. ಹೌದು, ಸರಿಯಾಗಿ ನೆಟ್ವರ್ಕ್ ಬಿಲ್ಡ್ ಮಾಡ್ಕೊಂಡ್ರೆ ಈ ಮಿಷನ್ ಅಲ್ಲಿ ಪರ್ ಡೇ 4 ರಿಂದ 5 ಸಾವಿರ. ಹೌದು ಸರ್, ಮಾಡ್ಬೋದು ಸರ್. ಸರ್ ಇದು ಬಂದ್ಬಿಟ್ಟು ನಿಮಗೆ ಬಟರ್ಫ್ಲೈ ಮಾಡಲ್ ಸರ್. ಇದು ನೋಡ್ಬೋದು ನೀವು, ಆಗಲೇ ನೋಡಿದ್ದು ನಾವು 9 ನೀಡಲ್ಸು. ಈಗ ನೋಡ್ತಾ ಇರೋದು ನಾವು ಸರ್ 12 ನೀಡಲ್ಸ್. ಆಟೋಮೆಟಿಕ್ ಸ್ಟಿಚಿಂಗ್ ಇದೆ ಸರ್, ಆಟೋಮೆಟಿಕ್ ಟ್ರಿಮ್ಮಿಂಗ್ ಇದೆ. ಇದರಲ್ಲಿ ಫ್ರಂಟ್ ನೋಡ್ಬೋದು, ಬ್ಯಾಕ್ ಮತ್ತೆ ಫ್ರಂಟ್ ಒಂದೇ ಫ್ರೇಮ್ ಸೆಟ್ ಎಲ್ಲ ಮುಗಿಸ್ಕೊಟ್ಟಿದ್ದೀವಿ ಸರ್ ನಿಮಗೆ. ಇದ್ರ ಆಪರೇಟಿಂಗ್ ಬಂದ್ಬಿಟ್ಟು ನಿಮಗೆ ಏನು ಜಾಸ್ತಿ ಏನು ಟಫ್ ಇಲ್ಲ ಸರ್. ನೋಡ್ಬೋದು ನೀವು, ಜಸ್ಟ್ 4x4 ಆಪ್ಷನ್ಸ್ ಇದೆ ಸರ್ ಇಲ್ಲಿ. 4x4 ಆಪ್ಷನ್ಸ್ ಇದ್ದಾವೆ. ಫಸ್ಟ್ನೇ ಆಪ್ಷನಲ್ಲಿ ನೋಡ್ಬೋದು ನೀವು ಇಮೇಜಸ್ಗಳು. ನಿಮ್ಗೆ ಯಾವ ಇಮೇಜಸ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಆ ಇಮೇಜಸ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸೆಕೆಂಡ್ನೇ ಆಪ್ಷನ್ಸಲ್ಲಿ ಡೈರೆಕ್ಷನ್ ಶೋ ಅಪ್ ಆಗ್ತಾ ಇರುತ್ತೆ. ಇಲ್ಲಿ ನೋಡ್ಬೋದು ಡೈರೆಕ್ಷನ್ ಇದೆ. ಥರ್ಡ್ನೇ ಆಪ್ಷನಲ್ಲಿ ಕಲರ್ ಸೆಟ್ಟಿಂಗ್ ಸರ್. ನಿಮ್ಗೀಗ ನಾವು ಸ್ಯಾರೀಸ್ ಕಲರ್ ಡಿಫ್ರೆನ್ಸ್ ಆಫ್ ಸ್ಯಾರಿ ಕಲರ್ಸ ಬಂದಿರ್ತವೆ. ಅದಕ್ಕೆ ನೀವು ನಿಮ್ಗೆ ಕಂಫರ್ಟಬಲ್ ಆಗಿರೋ ಸ್ಯಾರಿ ಕಲರ್ಸ್ನ ನೀವು ಹಾಕೋಬೋದು. ಇನ್ನು 4ನೇ ಆಪ್ಷನ್ಸಲ್ಲಿ ಬಂದರೆ ನೀವು ಯಾವ ಥರ ಆಪ್ಷನ್ಸು ನಾವು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಅದೇ ಪೊಸಿಷನ್ಗೆ ಬಂದು ನಿಂತಿರುತ್ತೆ. ನೆಕ್ಸ್ಟ್ ಅಂದರೆ ಸ್ಟಾರ್ಟಿಂಗ್ ಬಟನ್ ಕೊಟ್ಟರೆ ಈ ಥರ ಸ್ಟಾರ್ಟ್ ಆಗುತ್ತೆ ನೋಡಿ. ಸೊ ಇದರಲ್ಲಿ ಬಂದು ಎಷ್ಟು ಡಿಸೈನ್ ಇದೆ? ಇದರಲ್ಲಿ 2,500 ಡಿಸೈನ್ಸ್ ನಾವು ಪೆನ್ ಡ್ರೈವಲ್ಲಿ ಕೊಡ್ತೀವಿ. ಇನ್ನು 500 ಡಿಸೈನ್ಸ್ನ ಬುಕ್ ಕೊಡ್ತೀವಿ ಸರ್ ನಿಮಗೆ. ಇಷ್ಟೇ ಸರ್, ಸಿಂಪಲ್ ಸರ್. ನೀವು ನೋಡುವ ಒಬ್ಬೊಬ್ರು ಟಫ್ ಆಗಿರುತ್ತೆ, ಡಿಜಿಟಲ್ ಇರುತ್ತೆ, ಟಫ್ ಆಗಿರುತ್ತೆ, ನಮ್ಗೆ ಯೂಸ್ ಮಾಡೋಕ್ಕೆ ಬರಲ್ಲ ಅನ್ಕೊಂತಿರ್ತಾರೆ. ಜಸ್ಟ್ 4x4 ಆಪ್ಷನ್ ಸರ್ ಅಷ್ಟೇ ಸರ್ ಇದರಲ್ಲಿ ಬರೋದು. 4 ಆಪ್ಷನ್ಸಲ್ಲಿ ನೀವು ಯಾವ ಥರ ಆಪ್ರೇಟ್ ಮಾಡ್ಕೊತೀರೋ ಆ ಥರ ಇರುತ್ತೆ ಸರ್. ಫಸ್ಟ್ನೇ ಆಪ್ಷನಲ್ಲಿ ಏನಿರಲ್ಲ, ಇಮೇಜಸ್ ಇರುತ್ತೆ. ಸೆಕೆಂಡ್ನೇ ಆಪ್ಷನಲ್ಲಿ ಡೈರೆಕ್ಷನ್ ಇರುತ್ತೆ. ಥರ್ಡ್ನೇ ಆಪ್ಷನಲ್ಲಿ ಕಲರ್ ಸೆಲೆಕ್ಟ್ ಮಾಡ್ಕೋಬೋದು. 4ನೇ ಆಪ್ಷನ್ಸಲ್ಲಿ ಸೆಲೆಕ್ಟ್ ಮಾಡಿರೋದು ಜಸ್ಟ್ ರನ್ ಮಾಡಿದ್ರೆ ಸಾಕು ಸರ್. ಸರ್ ಏನಿಲ್ಲ, ನೀವು ಮಾರ್ಕಿಂಗ್ ಮಾಡ್ಕೋಬೇಕು ಸರ್. ಫಸ್ಟು ಮಾರ್ಕಿಂಗ್ ಮಾಡ್ಕೊಂಡು ಆ ಡಿಸೈನ್ಸ್ನ ಮಾರ್ಕ್ ಮಾಡ್ಕೊಂಡು ನಿಮ್ಗೆ ಇಲ್ಲಿಗೆ ಬೇಕು, ಇಲ್ಲಾಂದ್ರೆ ಇಲ್ಲಿಗೆ ಬೇಕು, ಯಾವ ಮಾರ್ಕಿಂಗ್ ಬೇಕು ನಿಮಗೆ ಆ ಮಾರ್ಕಿಂಗ್ ಮಾಡ್ಕೊಂಡು ಫ್ರೇಮ್ ಸೆಟ್ ಮಾಡ್ಕೊಡ್ಬೇಕು ಅಷ್ಟೇ ಸರ್. ಹಾಂ ಸರ್, ಇವೆಲ್ಲ ಇದರಲ್ಲಿ ನಿಮ್ಗೆ ಏನು ಕಾಣಿಸ್ತಿದೆ ಮಿಷಿನ್ ಇವೆಲ್ಲ ನಾವೇ ಕೊಡ್ತೀವಿ ಸರ್. ಆನ್ ಮಾಡಿದ್ರೆ ಅದು ಫುಲ್ ಡಿಸೈನ್ ಆಗೋವರೆಗೂ ಅದೇ ರನ್ ಆಗ್ತಾ ಇರುತ್ತೆ ಸರ್. ನಾವು ಏನು ಕಲರ್ ಸೆಟ್ ನ ಒಂದ್ಸತಿ ನೀವು 3ನೇ ಆಪ್ಷನ್ ಅಲ್ಲಿ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ಬಿಟ್ಟು ಅಂತ ಅಂದ್ರೆ ಆಟೋಮೆಟಿಕ್ ಆಗಿ ನೆಕ್ಸ್ಟ್ ಕಲರ್ಗೆ ಅದೇ ಹೋಗುತ್ತೆ ಸರ್. ಸೊ ಸಾಮಾನ್ಯವಾಗಿ ಇದರಲ್ಲಿ ಬರುವಂತ ಪ್ರಾಬ್ಲಮ್ಸ್ ಏನಿರುತ್ತೆ ಮೇಡಮ್?
ಸರ್ ಏನು ಜಾಸ್ತಿ ಪ್ರಾಬ್ಲಮ್ಸೇ ಬರಲ್ಲ ಸರ್ ಇದಕ್ಕೆ. ನೀವು ಥ್ರೆಡ್ಸ್ ಏನು ಮೇಜರ್ ಆಗಿ ಪ್ರಾಬ್ಲಮ್ ಜಾಸ್ತಿ ಬರುತ್ತೆ ಅಂದರೆ ಥ್ರೆಡ್ಸು. ಈ ಟೆನ್ಷನ್ಸ್ಗಳನ್ನ ನೀವು ನೋಡ್ಬೋದು. ಟೆನ್ಷನ್ಸ್ ಇಲ್ಲಿ ಈ ದಾರದಲ್ಲಿ ಹೋಗ್ತಾನೆ, ಈ ದಾರ ಬಂದ್ಬಿಟ್ಟು ಜಸ್ಟ್ ಬೇರೆ ಇದಕ್ಕೆ ಹಿಂಗೆ ಸಿಕ್ಕಾಕೊಂಡ್ರೆ ದಾರಗಳು ಕಟ್ ಆಗ್ತಾ ಇರುತ್ತೆ. ಟೆನ್ಷನ್ಸ್ ನೋಡ್ಕೊಂಡ್ರೆ ಸಾಕು ಸರ್. ಅದೇ ಮೇಜರ್ ಆಗಿ ಪ್ರಾಬ್ಲಮ್ ಬರೋದು, ಇನ್ನೇನು ಮೇಜರ್ ಆಗಿ ಪ್ರಾಬ್ಲಮ್ ಬರಲ್ಲ ಸರ್. ಇದು ಆನ್ ಮಾಡಿಬಿಟ್ಟು ನಾವು ಇಲ್ಲೇ ಇರಬೇಕಾ ಹೇಗೆ? ಏನು ಇದ್ರ ಮುಂದೆನೇ ಕುತ್ಕೊಬೇಕು ಅಂತ ಏನಿಲ್ಲ ಸರ್. ನೀವು ಒಂದ್ಸತಿ ಬ್ಯಾಕು ಅಥವಾ ಫ್ರಂಟನ್ನು ನೀವು ತಗೊಂಡು ನೀವು ಬೇರೆ ಕೆಲಸನೂ ಕೂಡ ಮಾಡ್ಕೋಬೋದು ಸರ್. ನೀವು ಡಿಸೈನ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಅದೇ ಸ್ಟಾಪ್ ಆಗಿರುತ್ತೆ ಸರ್. ಅದು ಅದೇ ಆಟೋಮೆಟಿಕ್ ಸ್ಟಾಪ್, ಅದೇ ಆಟೋಮೆಟಿಕ್ಕಾಗಿ ಸ್ಟಾಪ್ ಆಗಿರುತ್ತೆ ಸರ್. ಬೇರೆ ಕಡೆ ತಗೊಳ್ಳೋದು ಇಲ್ಲ, ಬೇರೆ ಕಡೆ ಏನೂ ಆಗೋದಿಲ್ಲ. 12 ನೀಡಲ್ಸ್ ಅಂತ ಹೇಳಿದ್ನಲ್ಲ, ಈ 12 ನಿಮಗೆ ಕಾಣಿಸ್ತಾ ಇರ್ಬೋದು ಪೋಲ್ ಥರ. 12 ಪೋಲಿಗೂ ಒಂದೊಂದು ಕಲರ್, ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ಹಾಕೋಬೋದು. 12 ನೀವು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಎಷ್ಟು ನೀವು ತಗೊಂಡಿರ್ತೀರೋ ಕಲರ್ಸ್ನ ಅಷ್ಟು ಹಾಕೊಂಡ್ರು ಪರವಾಗಿಲ್ಲ ಸರ್, ನಡೆಯುತ್ತೆ. ಸೊ ಎಲ್ಲ ಆಟೋಮೆಟಿಕ್ ಆಗಿ ರನ್ ಆಗುತ್ತೆ. ಹೌದು ಸರ್, ಆಟೋಮೆಟಿಕ್ ಆಗಿ ರನ್ ಆಗುತ್ತೆ ಸರ್. ನಿಮ್ಮ ನೆಕ್ಸ್ಟ್ ಮಾಡೆಲ್ ತೋರಿಸ್ತೀನಿ ನಾವು. ಬುಟ್ಟಿಗೆಲ್ಲ ಇಟ್ಕೊಂಡಿರೋರಿಗೆ, ಟೈಮ್ ಸೇವರ್ ಆಗೋರಿಗೆ ಇದು ಬಟರ್ಫ್ಲೈ ಮಾಡೆಲ್ ಸರ್. ನೋಡ್ಬೋದು ನೀವು. ಅಟ್ ಎ ಟೈಮ್ 2 ಸ್ಲೀವ್ಸ್ನ ಒಂದೇ ಸತಿ ಪಂಚ್ ಮಾಡುತ್ತೆ ಸರ್ ಇದು ಮಿಷನ್. ಇದು ಬಂದು 2 ಪಂಚ್ ಮಾಡುತ್ತೆ ಒಂದೇ ಸರಿ, 2 ಡಿಸೈನ್ ಸರ್. ಹೌದು ಸರ್. ಅಂದ್ರೆ ಬೇರೆ ಬೇರೆ ಡಿಸೈನ್ ಸೆಲೆಕ್ಟ್ ಮಾಡ್ಕೋಬಹುದಾ? ಇಲ್ಲ ಸರ್, ಇಲ್ಲ ಸರ್, ಸೇಮ್ ಡಿಸೈನ್ ಆಗಿರಬೇಕು. ಇದಕ್ಕೆ ಒಂದೇ ಮಾನಿಟರ್ ಕೊಟ್ಟಿರೋದು ನಾವು. ಒಂದೇ ಮಾನಿಟರ್ ಆಗಿರೋದ್ರಿಂದ 2 ಹೆಡ್ ಬಂದಿರುತ್ತೆ ಇದಕ್ಕೆ ಅಷ್ಟೇ ಸರ್. ಅಂದ್ರೆ ಅಟ್ ಎ ಸೇಮ್ ಟೈಮ್ ಒಂದೇ ಸೇಮ್ ಡಿಸೈನ್ 2 ಕಡೆ. ಹೌದು ಸರ್, ಒಂದೇ ಇಮೇಜ್ನ 2 ಕಡೆ ಪಂಚ್ ಮಾಡುತ್ತೆ ಇದು. ಸೊ ಈ ಮಿಷನ್ ದೊಡ್ಡದಲ್ವಾ? ಯಾರಿಗೂ ಸೂಟೇಬಲ್ ಆಗುತ್ತೆ ಮೋಸ್ಟ್ಲಿ? ಸರ್ ಇದು ಬುಟ್ಟಿಗೆ ಇಟ್ಕೊಂಡಿರೋರಿಗೆ, ದೊಡ್ಡದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿಗೆ ಇದು ಯೂಸ್ ಆಗುತ್ತೆ ಸರ್. ಸರ್ ಇದು ಮಾಡೆಲ್ ಬಂದ್ಬಿಟ್ಟು ಕ್ಲಾಸಿಕ್ ಮಾಡೆಲ್ ಸರ್. ಇದರ ಸೇಮ್ ಫ್ಯೂಚರ್ಸ್ ಇರುತ್ತೆ. ಇದು ಫ್ರೇಮ್ ಸೆಟ್ ಬಂದ್ಬಿಟ್ಟು 20x30 ಫ್ರೇಮ್ ಸೈಜ್ ಸಿಗುತ್ತೆ. ಬ್ಯಾಕು ಫ್ರಂಟ್ ಇದರಲ್ಲಿ ಸೇಮ್ ಸರ್. ಬ್ಯಾಕು ಫ್ರಂಟ್ ಒಂದೇ ಸತಿ ನಿಮಗೆ ಮುಗಿಸ್ಕೊಡುತ್ತೆ. ಫ್ಯೂಚರ್ಸ್ ಎಲ್ಲ ಸೇಮ್ ಸರ್. ನಮ್ಮ 5 ಮಾಡೆಲಲ್ಲಿ 5 ಮಾಡೆಲಲ್ಲಿ ಒಂದೇ ಥರ ನಮಗೆ ಆಪ್ಷನ್ಸ್ ಇಟ್ಟಿದ್ದೀವಿ ಸರ್. 4 ಆಪ್ಷನ್ಸ್ ಇಟ್ಟಿದ್ದೀವಿ. ಒಂದು ಮಾಡೆಲ್ ತೊಗೊಂಡ್ರೆ ಒಂದು ಆಪ್ಷನ್ಸ್ ಇಲ್ಲ, ಇನ್ನೊಂದು ಮಾಡೆಲ್ ತೊಗೊಂಡ್ರೆ ಇನ್ನೊಂದು ಆಪ್ಷನ್, ಆ ಥರ ನಮ್ಗೆ ಏನು ಇಟ್ಟಿಲ್ಲ. ಒಂದೇ ಫ್ಯೂಚರ್ ನಾವು ಇಟ್ಟಿದ್ದೀವಿ ಸರ್. ಎಲ್ಲ ಮಾಡಲು ಒಂದೇ ಫ್ಯೂಚರ್ ಇದೆ ಸರ್. ಬೇಸಿಕ್ ಮಾಡೆಲ್ ಬಂದ್ಬಿಟ್ಟು ನಿಮಗೆ ಫ್ರೇಮ್ ಬ್ಯಾಕ್ ಒಂದೇ ಫ್ರೇಮ್ ಸೆಟಲ್ಲಿ ಮುಗಿಸ್ಕೊಡುತ್ತೆ. ಅದು ಇದು ಅಂದರೆ ಲಾಂಗ್ ಫ್ರೇಮ್ ಸೆಟ್ ಸಿಗುತ್ತೆ ನಿಮಗೆ. ಬ್ಯಾಕ್ ಹೌದು ಸರ್, ಲಾಂಗ್ ಫ್ರೇಮ್ ಒಂದೇ ಸತಿ ಮುಗಿಸ್ಕೊಡುತ್ತೆ. ನಾವು ಬಟ್ಟೆ ಚೇಂಜ್ ಮಾಡಿ, ಕ್ಲಿಪ್ಸ್ ಎಲ್ಲ ಚೇಂಜ್ ಮಾಡಿ ಹಾಕೋ ಅವಶ್ಯಕತೆ ಇಲ್ಲ. ಒಂದು ಸತಿ ಫ್ರೇಮ್ ಸೆಟ್ ಮಾಡಿಬಿಟ್ರೆ 2 ಕಡೆ ಎರಡು ಮಾಡ್ಕೋಬಹುದು. ಫ್ರಂಟ್ ಆಗಿರ್ಬೋದು, ಬ್ಯಾಕ್ ಆಗಿರ್ಬೋದು ಸರ್. ಇದು ಬಂದ್ಬಿಟ್ಟು ಬೀಟ್ ವರ್ಕ್ ಅಂತ. ಇದು ಬಂದ್ಬಿಟ್ಟು ಜರಿ ಮತ್ತೆ ಥ್ರೆಡ್ ವರ್ಕ್ ಆಗಿದೆ ಸರ್. ಇದು ಬಂದ್ಬಿಟ್ಟು ಮಲ್ಟಿ ಕಲರ್ ಸರ್. ಇದು ಬಂದ್ಬಿಟ್ಟು 3D ಸರ್. 3D ವರ್ಕ್ ನೋಡ್ಬೋದು. ಇದು ಎಷ್ಟು ದಿಪ್ಪಾಗಿ ಬಂದಿದೆ ಅಂತ ವರ್ಕು ಸರ್. ಇದು ಬಂದ್ಬಿಟ್ಟು ಕಟ್ ವರ್ಕ್ ಸರ್. ಇದು ಬಂದ್ಬಿಟ್ಟು ಪೂರ್ತಿಯಾಗಿ ಥ್ರೆಡ್ ವರ್ಕೆ ಸರ್. ಸರ್ ನಮ್ಮ ಮಿಷಿನಲ್ಲಿ ಬೀಟ್ ವರ್ಕ್ ಆಗಿರ್ಬೋದು, ಕಟ್ ವರ್ಕ್ ಆಗಿರ್ಬೋದು, ಇವೆಲ್ಲನೂ ಹಾಕೋಬಹುದು ಸರ್. ಡಿವೈಸ್ನ ಅಟ್ಯಾಚ್ ಮಾಡಿಕೊಂಡು ಹಾಕೋಬಹುದು ಸರ್. ಅಂದರೆ ಈ ಬೀಟ್ಸ್ ಕೂಡ ಆ್ಯಡ್ ಮಾಡ್ಕೋಬಹುದು ಸರ್. ಸೊ ಮಿಷನ್ ಜೊತೆ ನಾವು ಇಲ್ಲಿ ಏನೆಲ್ಲ ಆಕ್ಸೆಸರೀಸ್ನೆಲ್ಲ ತಗೊಳಕ್ಕಾಗುತ್ತೆ ಸರ್? ಬನ್ನಿ ಸರ್, ಆ ಕಡೆ ತೋರಿಸ್ತೀನಿ ಯಾವ ಥರದ ಆಕ್ಸೆಸರೀಸ್ಗಳಿದ್ದಾವೆ ಅಂತ. ಸರ್ ಇದು ಬಂದ್ಬಿಟ್ಟು ನಿಮಗೆ ಮೆಟೀರಿಯಲ್ ಸೆಕ್ಷನ್ ಸರ್. ನೋಡ್ಬೋದು ಮಿರರ್ ಶೀಟ್ ಆಗಿರ್ಬೋದು, ಫ್ಯಾಬ್ರಿಕ್ ಆಗಿರ್ಬೋದು, ಆಲ್ ಟೈಪ್ಸ್ ಥ್ರೆಡ್ಸ್ ಇದೆ. ಅಂದ್ರೆ ಈ ಎಲ್ಲ ಥ್ರೆಡ್ಸ್ ಏನು ಕಲರ್ಸ್ ಬೇಕೋ ಇಲ್ಲೇ ತಗೋಬಹುದು ನಾವು. ಹೌದು ಸರ್. ಈಗ ಸ್ಯಾರಿ ಗ್ರೀನ್ ಅಲ್ಲೇ 40 ಥರ ಗ್ರೀನ್ ಬಂದಿರುತ್ತೆ. ಲೀಫ್ ಗ್ರೀನ್ ಬರುತ್ತೆ, ಬಾಟಲ್ ಗ್ರೀನ್ ಬಂದಿರುತ್ತೆ. ಗ್ರೀನ್ಸ್ ಅಲ್ಲೇ 4-5 ಥರ ಟೈಪ್ಸ್ಗಳು ಬಂದಿರುತ್ತವೆ. ಸೊ ಅದಕ್ಕೋಸ್ಕರ ಎಲ್ಲ ಟೈಪ್ಸ್, ಎಲ್ಲ ಕಲರ್ಸ್ಗಳು ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ ಸರ್. ನೀವು 1000 ಏನಾದ್ರು ಬುಕ್ ಮಾಡಿದ್ರೆ ಕೊರಿಯರ್ ಚಾರ್ಜ್ ಫ್ರೀ ಇರುತ್ತೆ ಸರ್. 1000? ಹೌದು ಸರ್. ತಗೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲ ಸರ್. ಆನ್ಲೈನ್ ಕೂಡ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ಫ್ರೀ ಆಗಿ ಡೆಲಿವರಿ ನಾವು ಮಾಡ್ತೀವಿ ಸರ್. ಸೊ ಒಂದು ಇಲ್ಲಿ ದಾರ ಸಿಗುತ್ತೆ, ಮತ್ತೆ ಇನ್ನೇನು ಸಿಗುತ್ತೆ ಮೇಡಮ್ ಇಲ್ಲಿ? ಸರ್ ದಾರ ಇದೆ, ನೀವು ನೋಡ್ಬೋದು. ಇಲ್ಲಿ ಆಯಿಲ್ ಸ್ಪ್ರೇ ಆಗಿರ್ಬೋದು. ಇದು ಮಿಷನ್ಗೆ? ಹೌದು ಸರ್, ಮಿಷನ್ಗೆ ದಾರ ಏನಾರ ಇನ್ ಕೇಸ್ ಕಟ್ ಆಗ್ತಿದೆ ಪದೇ ಅಂತ ಅಂದ್ರೆ ನೀವು ಆಯಿಲ್ ಸ್ಪ್ರೇನೂ ಹಾಕ್ಬೋದು ಸರ್. ನೀವು ನೋಡ್ಬೋದು ಸರ್ ಅಲ್ಲಿ ನಮ್ಮಲ್ಲಿ ಎಷ್ಟು ಟೈಪ್ಸ್ ಆಫ್ ಜರಿಗಳಿದಾವೆ ಅಂತ. ಹೌದು ಸರ್, ಇವೆಲ್ಲ ಜರಿಗಳೇ ಸರ್. ಮಿಷನ್ ಜೊತೆ ಆಕ್ಸೆಸರೀಸ್ ಸ್ಟಾರ್ಟಿಂಗ್ ಅಲ್ಲಿ ಫ್ರೀ ಕೊಡ್ತೀವಿ? ಹೌದು ಸರ್, ಸ್ಟಾರ್ಟಿಂಗ್ ಅಲ್ಲಿ ಫ್ರೀ ಕೊಡ್ತೀವಿ. ಈಗ ಮಿಷಿನ್ ತಗೊಂಡ್ರೆ ಯಾವ ತರ ದಾರಗಳು ಎಲ್ಲಿ ಸಿಗುತ್ತೆ ಅಂತ ಗೊತ್ತಿರಲ್ಲ, ಏನೇನು ಹಾಕ್ಬೇಕು ಅಂತ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ಇವೆಲ್ಲ ನಾವು ಆಕ್ಸೆಸರೀಸ್ ಮಿಷಿನ್ ಜೊತೆನೆ ಫ್ರೀ ಆಗಿ ಕೊಡ್ತಾ ಇದೀವಿ ಸರ್. ಏನೆಲ್ಲ ಕೊಡ್ತೀರಾ ಮೇಡಮ್? ಸರ್ 12 ಥ್ರೆಡ್ಸ್ಗಳನ್ನ ಕೊಡ್ತೀವಿ. 5 ಜರಿ, 1 ಬಾಬಿನ್ ಥ್ರೆಡ್, ಮಿರರ್ ಶೀಟು, ಲೋಗೋ ಫ್ರೇಮ್ ಸೆಟ್ಟು, 7 ಬುಕ್ಸು, ಬಾಬಿನ್ ವೈಂಡಿಂಗ್ ಮಿಷಿನ್ನು, ಮತ್ತೆ UPS ಆಗಿರ್ಬೋದು, ಮತ್ತೆ ಕ್ಯಾನ್ವಾಸ್. ಹೌದು ಸರ್, UPS ನಾವೇ ಕೊಡ್ತೀವಿ ಸರ್. ಕ್ಯಾನ್ವಾಸ್ ರೋಲ್ ಸರ್. ಅಂದ್ರೆ ಕರೆಂಟ್ ಇಲ್ಲ ಅಂದ್ರೆ ಅದರಲ್ಲಿ ರನ್ ಆಗುತ್ತೆ? ಹೌದು ಸರ್, ಹೌದು. ಸೂಪರ್ ಆಗುತ್ತೆ. ಹೌದು ಸರ್, ನೀವು ಫಸ್ಟ್ ನೀವು ಬುಕ್ ಮಾಡ್ಕೊಂಡ್ರೆ ಟ್ರೈನಿಂಗ್ ನಮ್ಮ ಕಡೆ 1 ವೀಕ್ ಟ್ರೈನಿಂಗ್ ಇರುತ್ತೆ ಸರ್. 1 ವೀಕ್ ಟ್ರೈನಿಂಗ್ ಕೊಡ್ತೀವಿ. ಇನ್ ಕೇಸ್ ನೀವು ಬುಕ್ ಮಾಡಿಬಿಟ್ಟು ನಮ್ಮ ಸೆಂಟ್ರಿಗೆ ಬರೋಕ್ಕಾಗ್ತಿಲ್ಲ ಟ್ರೈನಿಂಗಿಗೆ ಅಂದರೆ ಮನೆಗೆ ಬಂದುಬಿಟ್ಟು ನಾವು ಟ್ರೈನಿಂಗ್ನ ಕೊಡ್ತೀವಿ ಸರ್. ಅದು ಫೆಸಿಲಿಟಿ? ಹೌದು ಸರ್, ಫ್ರೀ ಇನ್ಸ್ಟಾಲೇಷನ್ ಇದೆ, ಫ್ರೀ ಸರ್ವಿಸ್ ಇದೆ. ಮನೆಗೆ ಬಂದು ನಾವು 2 ಡೇಸ್ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಸರ್ ಇಂಜಿನಿಯರ್ಸ್ಗಳು. ಸೊ ಈಗ ಬಂದೆ ನನಗೆ ಮಿಷನ್ ನೋಡಿದೆ, ನನಗೆ ಇಷ್ಟ ಆಯಿತು, ಸೊ ತಗೊಳ್ಬೇಕು, ಏನು ಪ್ರೋಸೆಸ್ ಸರ್? ಪ್ರೋಸೆಸ್ ಅಂದರೆ ನೀವು ಫಸ್ಟ್ 10,000 ಕೊಟ್ಟು ನಮಗೆ ಬುಕ್ ಮಾಡಿದರೆ ನೀವು ಯಾವ ಡೇಟಿಗೆ ಹೇಳ್ತೀರೋ ಆ ಡೇಟಿಗೆ ನಾವು ಡೆಲಿವರಿ ಕೊಡ್ತೀವಿ ಸರ್. ನೀವೇ ಡೆಲಿವರಿ ಕೊಡ್ತೀರಾ? ಹೌದು ಸರ್, ನಾವು ನಮ್ಮ ಕಡೆಯಿಂದಲೇ ಫ್ರೀ ಇನ್ಸ್ಟಾಲೇಷನ್ ಕೂಡ ಇರುತ್ತೆ ಸರ್. ಫ್ರೀ ಇನ್ಸ್ಟಾಲೇಷನ್, ಫ್ರೀ ಡೆಲಿವರಿನೇ ಸರ್. ಫ್ರೀ ಡೆಲಿವರಿ? ಹೌದು ಸರ್, ಫ್ರೀ ಡೆಲಿವರಿ ಕೂಡ ಇರುತ್ತೆ ಸರ್. ನಮ್ಮ ಮನೆಗೆ ಬಂದ್ಬಿಟ್ಟು ನೀವು ಸೆಟ್ ಮಾಡಿ ತಿಳಿಸ್ಕೊಟ್ಟು ಬರ್ತೀರಾ? ಹೌದು.
ಸೊ ಅದು ಈಗ EMI ಬೇಕು ಮತ್ತೆ ಲೋನ್ ಬೇಕಂದ್ರೆ ಆ ಪ್ರೋಸೆಸ್ ಹೇಗೆ? ಸರ್ ನೀವು 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸರ್ ಈ ಮನೆಗೆ ಬರುತ್ತೆ ಸರ್ ಮಿಷಿನ್. ಸೊ ಈಗ ಬಂದು ಎಂಬ್ರಾಯ್ಡರ್ ಮಿಷನ್ ತುಂಬಾ ಕಂಪ್ನಿಗಳು ಪ್ರೊಡ್ಯೂಸ್ ಮಾಡ್ತಾ ಹೌದು ಇದ್ದಾರೆ. ಸರ್. ಸೊ ನಿಮ್ಮ ಕಂಪ್ನಿಯಲ್ಲೇ RRR ಅಲ್ಲೇ ಯಾಕೆ ತಗೋಬೇಕು? ಸರ್ ನಮ್ಮದು ತುಂಬ ಹಳೆ ಕಂಪ್ನಿ ಸರ್, ತುಂಬ ವರ್ಷದಿಂದ ಇದೆ, ಸುಮಾರು ಒಂದು 10 ವರ್ಷದಿಂದ ಇದೆ ನಮ್ಮದು. ಅಂದರೆ ನಮ್ಮದು ಫಸ್ಟ್ ಇದ್ದಿದ್ದು ಬೇರೆ ಬ್ರ್ಯಾಂಡ್ ಇತ್ತು, ಐಟೆಕ್ ಅಂತ. ಇವಾಗ ನಾವು RRR ಅಂತ ಚೇಂಜ್ ಮಾಡಿ ಒಂದು 6 ವರ್ಷ ಆಗಿದೆ, 6-7 ವರ್ಷ ಆಗಿದೆ. ಸೊ ಇದಕ್ಕಿಂತ ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಓನ್ ಇದೆ, ಇಂಪೋರ್ಟೆಡ್ ಮಿಷಿನ್ಸ್ ಇದೆ, ಎಲ್ಲ ಥರದ್ದು ಇದೆ. ಮತ್ತು ಆಲ್ ಓವರು ನಮ್ಮ ಕರ್ನಾಟಕದಲ್ಲೇ 4 ಬ್ರಾಂಚಸ್ ಇದೆ. ಹುಬ್ಳಿ ಇದೆ, ಮೈಸೂರು ಇದೆ, ಬಳ್ಳಾರಿ ಇದೆ, ಬ್ಯಾಂಗ್ಳೂರು ಇದೆ, ತಮಿಳ್ನಾಡಲ್ಲಿ 4-5 ಬ್ರಾಂಚ್ ಇದೆ. ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ಬ್ರಾಂಚ್ ಇದೆ. ಡೆಲ್ಲಿ, ಪುಣೆ, ಹೈದರಾಬಾದ್, ತೆಲಂಗಾಣ ಎಲ್ಲ ಕಡೆ ಇದೆ ನಮ್ಮ ಬ್ರಾಂಚಸ್. ಸರ್ವಿಸಿಗಂತೂ ಯಾವುದೇ ಪ್ರಾಬ್ಲಮ್ ಇರಲ್ಲ ಕಸ್ಟಮರ್ಸ್ಗಳಿಗೆ. ಅದು ಮುಖ್ಯ ಅಲ್ವಾ? ಅದು ಮುಖ್ಯ. 1 ವರ್ಷ ವ್ಯಾರಂಟಿ ಇರುತ್ತೆ. ಮಿಷಿನ್ ತೊಗೊಂಡ್ಮೇಲೆ ನಮ್ಮದೊಂದು ಕಸ್ಟಮರ್ ಕೇರ್ ನಂಬರ್ ಬರುತ್ತೆ. ಅದು ಕಸ್ಟಮರ್ ಏನೇ ಪ್ರಾಬ್ಲಮ್ ಇದ್ರೂ ಆ ನಂಬರಿಗೆ ಕಾಲ್ ಮಾಡಿದರೆ ಇಮಿಡಿಯೇಟ್ ಅವ್ರು ಏನಿದ್ರು ವಿಡಿಯೋ ಕಾಲ್ ಆದರೆ ಸಾಲ್ವ್ ಮಾಡ್ತಾರೆ, ಇಲ್ಲಾಂದ್ರೆ ಟೆಕ್ನಿಷಿಯನ್ ಅವರೇ ಕಳಿಸ್ಕೊಟ್ಬಿಡ್ತಾರೆ. ಅಂದ್ರೆ 1 ವರ್ಷ ವಾರಂಟಿ ಸಿಗುತ್ತೆ. 1 ವರ್ಷ ಅವ್ರು ಏನೇ ಪ್ರಾಬ್ಲಮ್ ಆದರೂ ಚಾರ್ಜಸ್ ಮಾಡಲ್ಲ, ಎಲ್ಲ ಕಂಪ್ನಿ ಫ್ರೀಯಾಗಿ ಮಾಡಿಕೊಡುತ್ತೆ. ಸೊ ಈಗ ಮಿಷನ್ ತಗೊಂಡ್ಮೇಲೆ ಸೊ ಡೆಲಿವರಿ ಎಲ್ಲ ಹೇಗೆ ಮಾಡ್ಕೊಡ್ತೀವಿ? ಸರ್ ಡೆಲಿವರಿ ಫ್ರೀ ಇರುತ್ತೆ ಸರ್, ಆಲ್ ಓವರ್ ಇಂಡಿಯಾ ಫ್ರೀ ಇರುತ್ತೆ, ಫ್ರೀ ಇನ್ಸ್ಟಾಲೇಷನ್ ಇರುತ್ತೆ. ಹೌದು, ಅವರು ಜಸ್ಟ್ ಬುಕ್ಕಿಂಗ್ ಅಡ್ವಾನ್ಸ್ ಮಾಡಿದ್ರೆ ಸಾಕು, ಅವ್ರ ಮನೆ ಹತ್ರ ಮಿಷಿನ್ ಹೋದ್ಮೇಲೆ ಅವರು ಅಮೌಂಟ್ ಮಾಡ್ಬೋದು, ಇಲ್ಲ ಆನ್ಲೈನ್ ಫುಲ್ ಮಾಡಿದ್ರು ಮಾಡ್ಬೋದು. ನಮ್ಮಲ್ಲಿ 1 ಲಕ್ಷ ಇದ್ರೆ ಸಾಕು ಸರ್, 1 ಲಕ್ಷ ಕಂಪ್ನಿ ಕಟ್ಟಿದ್ರೆ ಮಿಷಿನ್ ಸ್ಟಾರ್ಟ್ ಮಾಡ್ಬೋದು ಸರ್, ಅವ್ರು ಬಿಸ್ನೆಸ್ ರನ್ ಮಾಡ್ಬೋದು. ಸೊ ಅಂದ್ರೆ ನಾವು ಫಸ್ಟ್ 1 ಲಕ್ಷ ಕೊಟ್ಟರೆ ನಿಮಗೆ 1 ಲಕ್ಷ ಕೊಟ್ಟರೆ ನಾವು ಮಿಷಿನ್ ಕೊಡ್ತೀವಿ ಸರ್, ಲೋನ್ ಥರ. 1 ಲಕ್ಷದಿಂದ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ಇಲ್ಲೇ ಆನ್ ಮಾಡ್ಬೋದು, ಇಲ್ಲ ಆಫ್ ಮಾಡೋದು. ಪವರ್ ಆಫ್ ಇಲ್ಲೇ ಇರುತ್ತೆ ಇದಕ್ಕೆ, ಒಂದೇ ಬಟನ್ ಇದೆ. ಒಂದೇ ಬಟನ್ ಅಷ್ಟೇ. ಒಂದು UPS ಇರುತ್ತೆ, UPS ಒಂದು ಬ್ಯಾಕಪ್ ಒಂದು 15-20 ನಿಮಿಷ ಬ್ಯಾಕಪ್ ಬರುತ್ತೆ. ಸೊ ಇದನ್ನು ಕೊಡ್ತೀವಿ ಎಮರ್ಜೆನ್ಸಿ ಅಂದರೆ ಸ್ಟೆಬಿಲೈಸರ್ ಕಮ್ ಸೇಫ್ಟಿ, ಕರೆಂಟ್ ಎರಡಕ್ಕೂ ಸೇಫ್ಟಿ ಆಗಿರುತ್ತೆ ಇದು. ಇದನ್ನೊಂದು ಫ್ರೀಯಾಗಿ ಕೊಡ್ತೀವಿ ನಾವು. ಅಂದ್ರೆ ಇದಕ್ಕಿರೋದು ಒಂದೇ ಒಂದು ಬಟನ್ ಅಷ್ಟೇ. ಹೌದು ಸರ್, ಪವರ್ ಆಫ್ ಮಾಡಿ ಇಲ್ಲ ಆನ್ ಮಾಡಿದ್ರೆ ಸಾಕು, ಮಿಷಿನ್ ಪವರ್ ಆನ್ ಆಗುತ್ತೆ, ಸ್ಕ್ರೀನ್ ಎಲ್ಲ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಓಕೆ, ಇದೆಲ್ಲ ಆನ್ ಆದಮೇಲೆ ಜಸ್ಟ್ ಇದು ಸ್ಟಾರ್ಟ್ ಮಾಡಿದ್ರೆ ಸಾಕು ಸರ್, ವರ್ಕ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅಂದರೆ ಅಷ್ಟು ಈಸಿ ಇರುತ್ತೆ ಸರ್. ಅಷ್ಟೊಂದು ನಿಮಗೆ ತುಂಬ ಕಲಿಬೇಕಂತೇನಿಲ್ಲ. ಯಾರು ಬೇಕಾದರೂ ಮನೆ ಒಂದು ಮೊಬೈಲ್ ಆಪ್ರೇಟ್ ಮಾಡೋದಿದ್ರು ಜಸ್ಟ್ 4 ಆಪ್ರೇಟರ್ಸ್ ಅಷ್ಟೇ. ಇಲ್ಲೊಂದು ಡಿಸೈನ್ ನಾವು ಒಂದು 4,000 ಡಿಸೈನ್ ನಾವು ಜೊತೆ ಕೊಡ್ತೀವಿ. ಯಾವ್ದು ಡಿಸೈನ್ ಸೆಲೆಕ್ಟ್ ಮಾಡಿ ಪೆನ್ಡ್ರೈವ್ ಎಲ್ಲ ಹಾಕ್ಕೊಡ್ತೀವಿ, ಯಾವ್ದು ಬೇಕಾ ಸೆಲೆಕ್ಟ್ ಮಾಡಿ ಹಾಕೋಬೋದು ಅವ್ರು ಅಷ್ಟೇ. ಸೊ ಈಗ ತುಂಬಾ ಕಡೆ ಮಿಷನ್ ತಗೊಂಡ್ಬಿಟ್ಟಿದ್ದಾರೆ. ಸೊ ಇನ್ನು ಮುಂದೆಗೂ ತಗೊಂಡು ಆದಾಯ ಮಾಡೋಕ್ಕಾಗುತ್ತೆ? ಖಂಡಿತ ಇದೆ ಸರ್. ಇವಾಗೆಲ್ಲ ಹಳ್ಳಿ ಗ್ರಾಮಗಳಲ್ಲೂ ಇದೆಲ್ಲ ಬಿಸ್ನೆಸ್ ನಡೀತೆ. ಎಲ್ಲ ಕಡೆ ಟೈಲರ್ಸ್ ಇದ್ದಾರೆ, ಎಲ್ಲ ಕಡೆ ಸ್ಟಿಚರ್ಸು, ಡಿಫ್ರೆಂಟ್ ಎಲ್ಲ ಮದುವೆಗಳು, ಫಂಕ್ಷನ್ಗಳು ಇದ್ದೇ ಇರ್ತವೆ, ನಡೀತಾನೆ ಇರ್ತವೆ, ಬರ್ತಾನೆ ಇರ್ತವೆ. ಸೊ ಪ್ರತಿಯೊಂದು ಹಳ್ಳಿಗಳು ಇಟ್ಕೊಂಡು ಬಿಸ್ನೆಸ್ ನಡೆಯುತ್ತೆ. ಇದು ಎಲ್ಲ ಕಡೆ ನಡೆಯುತ್ತೆ. ಈ ಬಿಸ್ನೆಸ್ ಬಗ್ಗೆ ನೀವು ಡೌನ್ ಆಗುತ್ತೆ ಅಂತ ಅನ್ಕೊಳ್ಳೇಬೇಡಿ, ಯಾಕೆಂದರೆ ಜನಗಳು ಬಟ್ಟೆ ಹಾಕೊಳ್ಳೇಬೇಕು, ಹೊಸ ಕಾಣ್ತಾನೆ ಇರಬೇಕು. ಖಂಡಿತ ಬಿಸ್ನೆಸ್ ನಡೆಯುತ್ತೆ. ಆ ಬಿಸ್ನೆಸ್ ಬಿಲ್ಡ್ ಮಾಡ್ಕೊಳ್ಳೋದು ಅವ್ರ ಕೈ ಇದೆ, ಅವ್ರ ಟ್ಯಾಲೆಂಟ್ ಅದು. ಮಿಷನ್ ತಗೋಬೇಕಂದ್ರೆ ಇಲ್ಲೇ ಬರಬೇಕಾ, ಇನ್ನು ಬೇರೆ ಬೇರೆ ಲೊಕೇಶನ್ಗಳಲ್ಲೂ ಸರ್ ನಮ್ಮದೇ ಬ್ರಾಂಚಸ್ ಇದೆ, ಮೈಸೂರು, ಹುಬ್ಬಳ್ಳಿ, ಬಳ್ಳಾರಿ, ಬೆಂಗಳೂರು, ಈ ಕಡೆ ಎಲ್ಲ ಇದೆ. ನೀವು ಆನ್ಲೈನ್ ತುಂಬ ಕಾಂಟ್ಯಾಕ್ಟ್ಸ್ ಇರುತ್ತೆ, ನೀವು ಕಾಲ್ ಮಾಡಿ ಕಂಪ್ನಿಗೆ ಜೆನ್ಯೂನ್ ಆಗಿ ಕಂಪ್ನಿ ಅಕೌಂಟಿಗೆ ಹಾಕ್ಸಿ. ಬೇರೆ ಯಾರ ಪರ್ಸನಲ್ ಅಕೌಂಟ್ಗೆಲ್ಲ ನೀವು ಯಾರು ಅಡ್ವಾನ್ಸ್ ಮಾಡಿಬಿಡಿ, ಕಂಪ್ನಿ ಅಕೌಂಟ್ಗೆ ಮಾಡಿಸಿ. ಸೊ ಇದು ಬಂದು ನಾವು ವಿಡಿಯೋ ಮಾಡ್ತೀವಿ. ಲೊಕೇಶನ್ ಸರ್ ಲೊಕೇಶನ್ನು ಬೊಮ್ಮನಹಳ್ಳಿಯಲ್ಲಿ ಬೇಗೂರು ರೋಡ್ ಅಂತ ಇದೆ ಸರ್. ಬೇಗೂರು ರೋಡಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಒಂದು ಗಣೇಶ ದೇವಸ್ಥಾನ ಇದೆ, ಅದ್ರ ಪಕ್ಕ BBMP ಆಫೀಸ್ ಇದೆ, ಅದು ಎದುರುಗಡೆ ಆಪೋಸಿಟ್ ಕರೆಕ್ಟಾಗಿದೆ. ಸೊ ಇಲ್ಲಿಗೂ ಕೂಡ ಡೈರೆಕ್ಟ್ ಬಂದು ಕಸ್ಟಮರ್ಸ್ ಮಿಷಿನ್ಸ್ ನೋಡ್ಬೋದು. ಮಾಡಲ್ ಡಿಫ್ರೆಂಟ್ ಮಾಡಲ್ಸ್ ಇರುತ್ತೆ, ಅವ್ರು ಯಾವ್ದು ಸೆಲೆಕ್ಟ್ ಆಗುತ್ತೆ ಸೆಲೆಕ್ಟ್ ಮಾಡ್ಕೋಬೋದು.